ಮರೆಯಲಾಗದ ಮಹಾಭಾರತ. ನಿರೂಪಣೆ ಡಾಕ್ಟರ್ ಎಸ್ ರೇಖಾರೆಡ್ಡಿ. ಹಿಂದಿನ ಸಂಚಿಕೆಯಲ್ಲಿ ಕೃಷ್ಣ ಅರ್ಜುನನ ವಿಷಾದವನ್ನು ಹೇಗೆ ನಿವಾರಿಸಿದ ಎಂಬುದನ್ನು ಅರಿತೆವು. ಈ ಸಂಚಿಕೆಯಲ್ಲಿ ಕುರುಕ್ಷೇತ್ರದಲ್ಲಿ ನಡೆದ ಮೊದಲನೆಯ ದಿನದ ಯುದ್ಧದ ಬಗ್ಗೆ ಅರಿಯೋಣ. ಕುರುಕ್ಷೇತ್ರದಲ್ಲಿ ಪಾಂಡವರ 7 ಅಕ್ಷೌಹಿಣಿ ಮತ್ತು ಕೌರವರ 11 ಅಕ್ಷೌಹಿಣಿ ಸೈನ್ಯ ಯುದ್ಧಕ್ಕೆ ಉತ್ಸುಕತೆಯಿಂದ ಕಾಯುತ್ತಿತ್ತು. ಇನ್ನೇನು ಯುದ್ಧ ಪ್ರಾರಂಭವಾಗಬೇಕು. ಅಷ್ಟರಲ್ಲಿ ಯುಧಿಷ್ಠಿರ ತನ್ನ ಬಿಲ್ಲು ಬಾಣಗಳನ್ನು ಕವಚವನ್ನು ತೆಗೆದಿರಿಸಿ ರಥದಿಂದ ಇಳಿದು ಕೌರವ ಸೈನ್ಯದ ಕಡೆಗೆ ನಡೆಯಲಾರಂಭಿಸಿದ. ಇದನ್ನು ಕಂಡ ಉಳಿದ ಪಾಂಡವರು ಆಶ್ಚರ್ಯದಿಂದ ತಾವೂ ಅವನಂತೆಯೇ ತಮ್ಮ ಶಸ್ತ್ರಗಳನ್ನು ತೆಗೆದಿಟ್ಟು ಅವನನ್ನು ಅನುಸರಿಸಿದರು. ಯುಧಿಷ್ಠಿರ ನೇರವಾಗಿ ಭೀಷ್ಮನ ರಥದ ಬಳಿ ಬಂದು ಭೀಷ್ಮನ ಕಾಲಿಗೆ ಎರಗಿದ. ಭೀಷ್ಮ ಯುಧಿಷ್ಠಿರನನ್ನು ಆಯುಷ್ಮಾನ್ ಭವ, ವಿಜಯೀ ಭವ ಎಂದು ಆಶೀರ್ವದಿಸಿ ಆಲಿಂಗಿಸಿಕೊಂಡ. ಯುಧಿಷ್ಠಿರ, ತಾತ, ದುರದೃಷ್ಟವಶಾತ್ ನಾವು ನಿಮ್ಮನ್ನು ಯುದ್ಧದಲ್ಲಿ ಎದುರಿಸುವಂತಾಗಿದೆ. ನಿಮ್ಮನ್ನು ಇಲ್ಲಿಯವರೆಗೆ ಯಾರೂ ಯುದ್ಧ ಮಾಡಿ ಗೆದ್ದಿಲ್ಲ. ನೀವು ಸೇನಾಧಿಪತಿಯಾಗಿ ಕೌರವ ಸೈನ್ಯವನ್ನು ನಡೆಸುತ್ತಿರುವಾಗ ನಮಗೆ ವಿಜಯ ಅಸಾಧ್ಯ. ತಾತ, ನಮ್ಮ ಮೇಲೆ ಕೃಪೆಯಿಟ್ಟು ನಿಮ್ಮನ್ನು ಗೆಲ್ಲುವ ಬಗೆ ಹೇಳಿ ಎಂದ. ಭೀಷ್ಮ, ಮಗು ಯುಧಿಷ್ಠಿರ, ನೀನಾಡಿದ ಮಾತು ಸತ್ಯ. ನನ್ನನ್ನು ಇಲ್ಲಿಯವರೆಗೆ ಯಾರೂ ಸೋಲಿಸಿಲ್ಲ ಮತ್ತು ಮುಂದೆಯೂ ಯಾರೂ ಸೋಲಿಸಲಾರರು. ಮುಂದೆ ಒಂದು ದಿನ ಬಂದು ನನ್ನನ್ನು ಕಾಣು. ನಿನಗೆ ನನ್ನನ್ನು ಜಯಿಸುವ ರಹಸ್ಯವನ್ನು ಹೇಳುತ್ತೇನೆ ಎಂದ ಸ್ಥಿತಪ್ರಜ್ಞತೆಯಿಂದ. ಭೀಷ್ಮನಿಗೆ ವಂದಿಸಿದ ಯುಧಿಷ್ಠಿರ ದ್ರೋಣರ ರಥದ ಬಳಿ ಬಂದು ಅವರ ಕಾಲುಗಳನ್ನು ಮುಟ್ಟಿ ನಮಸ್ಕಾರ ಮಾಡಿದ. ಗುರುವರ್ಯರೇ, ನಮಗೆ ಶಸ್ತ್ರವಿದ್ಯೆಯನ್ನು ಕಲಿಸಿದ ಗುರುವಿನ ಮೇಲೆ ಶಸ್ತ್ರಗಳನ್ನು ಎತ್ತುವ ಸಂದಿಗ್ಧತೆ ನಮಗೆ ಬಂದಿದೆ. ಶಿವನಷ್ಟೇ ಧೀಮಂತರಾದ ನಿಮ್ಮನ್ನು ಜಯಿಸಲು ಯಾರಿಗೂ ಸಾಧ್ಯವಿಲ್ಲ. ನಿಮ್ಮನ್ನು ಜಯಿಸುವ ಬಗೆ ಹೇಳಿ ನಮ್ಮನ್ನು ಅನುಗ್ರಹಿಸಿ ಎಂದು ಪ್ರಾರ್ಥಿಸಿದ. ದ್ರೋಣ ವಿಜಯೀ ಭವ ಎಂದು ಆಶೀರ್ವದಿಸಿ, ಯುಧಿಷ್ಠಿರ, ನನ್ನ ಕೈಯಲ್ಲಿ ಶಸ್ತ್ರಗಳು ಇರುವವರೆಗೂ ನನ್ನನ್ನು ಜಯಿಸಲು ಯಾರಿಗೂ ಸಾಧ್ಯವಿಲ್ಲ. ಆದರೆ ನನಗೆ ಅಪ್ರಿಯವಾದದ್ದೇನಾದರೂ ನಡೆದರೆ ಅಥವಾ ಕೇಳಿದರೆ ನಾನು ನನ್ನ ಶಸ್ತ್ರಗಳನ್ನು ಬಿಸಿಡುತ್ತೇನೆ ಎಂದು ತಮ್ಮ ರಹಸ್ಯವನ್ನು ಬಿಚ್ಚಿಟ್ಟರು. ನಂತರ ಯುಧಿಷ್ಠಿರ ತಮ್ಮ ಮೊದಲ ಗುರು ಕೃಪಾಚಾರ್ಯರ ಬಳಿಗೆ ಬಂದು ಅವರಿಗೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಬೇಡಿದ. ಕೃಪಾಚಾರ್ಯರು, ಯುಧಿಷ್ಠಿರ, ಹಸ್ತಿನಾಪುರದ ಋಣ ನನ್ನನ್ನು ಕೌರವರ ಕಡೆ ನಿಲ್ಲುವಂತೆ ಮಾಡಿದೆ. ಆದರೆ ನಾನು ಪ್ರತಿದಿನ ಎದ್ದೊಡನೆ ದೇವರನ್ನು ನಿಮ್ಮ ವಿಜಯಕ್ಕಾಗಿ ಪ್ರಾರ್ಥಿಸುತ್ತೇನೆ ಎಂದು ಯುಧಿಷ್ಠಿರನನ್ನು ಆಶೀರ್ವದಿಸಿದರು. ಅಲ್ಲಿಂದ ಹೊರಟ ಯುಧಿಷ್ಠಿರ ಸೋದರ ಮಾವ ಶಲ್ಯನ ಬಳಿಗೆ ಬಂದು ನಮಸ್ಕರಿಸಿದ. ಶಲ್ಯ, ಮಗು ಯುಧಿಷ್ಠಿರ, ದುರ್ಯೋಧನ ಮೋಸದಿಂದ ನನ್ನನ್ನು ಅವನ ಕಡೆ ನಿಲ್ಲುವಂತೆ ಮಾಡಿಬಿಟ್ಟ. ಆದರೆ ನನ್ನ ಮನಸ್ಸೆಲ್ಲ ನಿಮ್ಮ ವಿಜಯದ ಕಡೆಗೇ ಇರುತ್ತದೆ. ವಿಜಯೀ ಭವ ಎಂದು ಆಶೀರ್ವದಿಸಿದ. ನಂತರ ತನ್ನ ರಥಕ್ಕೆ ಮರಳಿದ ಯುಧಿಷ್ಠಿರನಿಗೆ ಕೃಷ್ಣ, ಯುಧಿಷ್ಠಿರ, ಇಲ್ಲಿರುವ ಪ್ರತಿಯೊಬ್ಬರಿಗೂ ತಾವು ಏತಕ್ಕಾಗಿ ಯುದ್ಧ ಮಾಡುತ್ತಿದ್ದೇವೆ ಎಂಬುದು ತಿಳಿದಿರಬೇಕು. ಅದನ್ನು ವಿವರಿಸಿ ಕೌರವರ ಕಡೆಯ ಯಾರಾದರೂ ನಮ್ಮ ಸೈನ್ಯ ಸೇರುವ ಮನಸ್ಸಿದ್ದರೆ ಸೇರಬಹುದು ಎಂದು ಪ್ರಕಟಿಸು ಎಂದು ಸಲಹೆ ಮಾಡಿದ. ಯುಧಿಷ್ಠಿರ ಅದರಂತೆ, ಶೂರರೇ, 13 ವರ್ಷಗಳ ಹಿಂದೆ ಕೌರವರು ನಮ್ಮ ಸಾಮ್ರಾಜ್ಯವನ್ನು ಕಸಿದುಕೊಂಡಿದ್ದು ನಿಮಗೆಲ್ಲ ತಿಳಿದಿದೆ. ಕರಾರಿನಂತೆ ನಾವು 12 ವರ್ಷ ವನವಾಸವನ್ನು 1 ವರ್ಷದ ಅಜ್ಞಾತವಾಸವನ್ನು ಸುಸೂತ್ರವಾಗಿ ಮುಗಿಸಿದ್ದೇವೆ. ಆದರೂ ಕೌರವರು ನಮ್ಮ ಸಾಮ್ರಾಜ್ಯವನ್ನು ನಮಗೆ ಹಿಂತಿರುಗಿಸುವುದಿಲ್ಲ ಎಂದು ಹೇಳುತ್ತಿದ್ದಾರೆ. ನ್ಯಾಯಯುತವಾಗಿ ನಮಗೆ ಬರಬೇಕಾಗಿರುವ ರಾಜ್ಯವನ್ನು ಹಿಂತಿರುಗಿ ಪಡೆಯಲು ನಾವು ಈ ಪುಣ್ಯಭೂಮಿ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಲು ನೆರೆದಿದ್ದೇವೆ. ನಿಮ್ಮಲ್ಲಿ ಯಾರಿಗಾದರೂ ಕೌರವರದು ಅಧರ್ಮ ಎನಿಸಿದರೆ ನಮ್ಮೊಡನೆ ಸೇರಲು ಮನಸ್ಸಿದ್ದರೆ ಈಗಲೇ ನಮ್ಮ ಕಡೆ ಬಂದು ಸೇರಬಹುದು ಎಂದು ಪ್ರಕಟಿಸಿದ. ಸೈನ್ಯಗಳಲ್ಲಿ ಭಾರೀ ಕಲರವ ಉಂಟಾಯಿತು. ಸ್ವಲ್ಪ ಹೊತ್ತಿನಲ್ಲೇ ಧೃತರಾಷ್ಟ್ರನಿಗೆ ದಾಸಿಯಲ್ಲಿ ಜನಿಸಿದ ಯುಯುತ್ಸು ಕೌರವರ ಕಡೆಯಿಂದ ತನ್ನ ಸೇನೆಯೊಡನೆ ಪಾಂಡವ ಸೈನ್ಯವನ್ನು ಸೇರಿಕೊಂಡ. ಇದನ್ನು ಕಂಡ ದುರ್ಯೋಧನ ಕೋಪದಿಂದ ಉರಿದು ಹೋದ. ಮತ್ತೊಮ್ಮೆ ಶಂಖಗಳು ಬೇರಿಗಳು ಮೊಳಗಿ ಯುದ್ಧ ಪ್ರಾರಂಭದ ಬಗ್ಗೆ ಸೂಚನೆಯನ್ನು ನೀಡಿದವು. ಎರಡೂ ಸೈನ್ಯಗಳು ಒಂದನ್ನೊಂದು ತಾಗಿ ಯುದ್ಧ ಮೊದಲಾಯಿತು. ಮೊದಲು ಭೀಷ್ಮನಿಗೆ ಎದುರಾದದ್ದು ಅರ್ಜುನ.
ಭೀಷ್ಮ ಅರ್ಜುನರ ನಡುವೆ ಭೀಕರ ಯುದ್ಧ ಪ್ರಾರಂಭವಾಯಿತು. ಇಬ್ಬರೂ ಜಗದೇಕ ವೀರರೇ. ಅವರ ಯುದ್ಧ ಕೌಶಲ್ಯ ಅವರಿಗೇ ಸರಿಸಾಟಿಯಾಗಿತ್ತು. ಅವರು ಎಷ್ಟು ವೇಗವಾಗಿ ಬಾಣ ಬಿಡುತ್ತಿದ್ದರು ಎಂದರೆ ಅವರು ಬಾಣ ಎತ್ತಿಕೊಳ್ಳುವುದಾಗಲಿ, ಬಿಲ್ಲಿಗೆ ಅದನ್ನು ಹೂಡುವುದಾಗಲಿ ಬಿಡುವುದಾಗಲಿ ಕಣ್ಣಿಗೇ ಕಾಣಿಸುತ್ತಿರಲಿಲ್ಲ. ಇಷ್ಟಾದರೂ ಅವರು ಬಿಟ್ಟ ಬಾಣಗಳು ಇನ್ನೊಬ್ಬರನ್ನು ತಾಕುತ್ತಲೇ ಇರಲಿಲ್ಲ. ಆಕಾಶದಲ್ಲಿ ಒಂದಕ್ಕೊಂದು ತಾಕಿ ಹಾಗೇ ಉರಿದು ಹೋಗುತ್ತಿದ್ದವು. ಅವರ ಯುದ್ಧವನ್ನು ಎರಡೂ ಕಡೆಯ ಸೈನ್ಯಗಳು ತಾವು ಯುದ್ಧ ಮಾಡುವುದನ್ನೂ ಮರೆತು ನೋಡುತ್ತಲಿದ್ದವು. ಮತ್ತೊಂದೆಡೆ ಭೀಮನ ಘರ್ಜನೆ ಮಾತ್ರದಿಂದ ಕೌರವ ಸೈನ್ಯ ಅಲ್ಲೋಲ ಕಲ್ಲೋಲವಾಯಿತು. ಕುದುರೆಗಳು ರಥಗಳನ್ನು ಸಿಕ್ಕಿದೆಡೆ ಎಳೆದುಕೊಂಡು ಹೋದವು. ಆನೆಗಳು ಘೀಳಿಟ್ಟವು. ಭೀಮ ಅಡ್ಡ ಸಿಕ್ಕವರನ್ನೆಲ್ಲ ತನ್ನ ಗದೆಯಿಂದ ಚೆಚ್ಚಿ ಹಾಕುತ್ತಾ ಮುನ್ನಡೆದ. ಬೃಹದ್ರಥ ಅಭಿಮನ್ಯುವಿಗೆ ಎದುರಾದ. ಅಭಿಮನ್ಯು ಧೈರ್ಯದಿಂದ ಬೃಹದ್ರಥನನ್ನು ಎದುರಿಸಿ ನಿಂತ. ಬೃಹದ್ರಥ ಅಭಿಮನ್ಯುವಿನ ಸಾರಥಿಯನ್ನು ಕೊಂದು ಹಾಕಿದ. ಇದರಿಂದ ರೋಷಗೊಂಡ ಅಭಿಮನ್ಯು 9 ಬಾಣಗಳನ್ನು ಒಟ್ಟಿಗೇ ಬಿಟ್ಟು ಅವನ ಧ್ವಜವನ್ನು ಮತ್ತು ಅವನ ಸಾರಥಿಯನ್ನು ಕೆಡವಿದ. ಬೃಹದ್ರಥ ಅಭಿಮನ್ಯುವಿನ ಬಿಲ್ಲನ್ನು ತುಂಡರಿಸಿದ. ಛಲಬಿಡದ ಅಭಿಮನ್ಯು ಕತ್ತಿಯನ್ನು ಹಿಡಿದು ನೆಲದ ಮೇಲೆ ನಿಂತೇ ಬೃಹದ್ರಥನನ್ನು ಎದುರಿಸಿದ. ಆಗ ಸಾತ್ಯಕಿ ಅಲ್ಲಿಗೆ ಧಾವಿಸಿ ಬಂದು ಅಭಿಮನ್ಯುವನ್ನು ತನ್ನ ರಥದಲ್ಲಿ ಹತ್ತಿಸಿಕೊಂಡ. ಭೀಮನನ್ನು ದುರ್ಯೋಧನ ಎದುರಿಸಿದ. ಸಮಾನ ಬಲಶಾಲಿಗಳಾದ ಇಬ್ಬರೂ ಒಬ್ಬರ ಮೇಲೆ ಒಬ್ಬರು ಬಾಣಗಳ ವರ್ಷವನ್ನೇ ಸುರಿಸಿದರು. ನಕುಲನನ್ನು ದುಶ್ಯಾಸನ ಎದುರಿಸಿದ. ಯುಧಿಷ್ಠಿರ ಶಲ್ಯನ ಮೇಲೆ ಬಾಣಗಳ ಮಳೆ ಸುರಿಸಿದರೆ ದೃಷ್ಟದ್ಯುಮ್ನ ದ್ರೋಣನನ್ನು ತಡೆದ. ಕೋಪಗೊಂಡ ದ್ರೋಣ ದೃಷ್ಟದ್ಯುಮ್ನನ ಬಿಲ್ಲನ್ನು 3 ತುಂಡುಗಳಾಗಿ ಕತ್ತರಿಸಿದ. ತೀಕ್ಷ್ಣವಾದ ಬಾಣಗಳನ್ನು ಪ್ರಯೋಗಿಸಿ ದೃಷ್ಟದ್ಯುಮ್ನನು ಗಾಯಗೊಳ್ಳುವಂತೆ ಮಾಡಿದ. ಮತ್ತೊಂದೆಡೆ ಅಶ್ವತ್ಥಾಮ ಶಿಖಂಡಿಯನ್ನು ಎದುರಿಸಿ ನಿಂತ. ಜಯದ್ರಥನನ್ನು ದೃಪದ ತಡೆದು ಅವನ ಮೇಲೆ ಬಾಣಗಳ ಮಳೆಯನ್ನೇ ಸುರಿಸಿದ. ಭೀಷ್ಮ ಅರ್ಜುನನನ್ನು ನಿವಾರಿಸಿಕೊಂಡು ಅನೇಕ ರಥ ಸಮೂಹಗಳನ್ನೇ ನಾಶ ಮಾಡಿದ. 100 ಮಹಾವೀರರನ್ನು ಘಾಸಿಗೊಳಿಸಿದ. ಯುದ್ಧ ಎಷ್ಟು ಭಯಂಕರವಾಗಿತ್ತೆಂದರೆ ಯಾವುದೇ ದಯಾ ದಾಕ್ಷಿಣ್ಯಗಳಿಲ್ಲದೆ ಯೋಧರು ನಿರ್ಭಾವುಕರಾಗಿ ಹೋರಾಡುತ್ತಿದ್ದರು. ಮಗ ತಂದೆಯೆಂದು ನೋಡಲಿಲ್ಲ, ಸೋದರನು ಸೋದರನನ್ನು ಬಿಡಲಿಲ್ಲ. ತಮ್ಮ ಶೌರ್ಯದ ಬಗ್ಗೆ ಹೇಳಿ ಬರೀ ಮಾತಿನಲ್ಲೇ ಶತ್ರುವಿನ ಹೃದಯದಲ್ಲಿ ಭಯವನ್ನು ಹುಟ್ಟಿಸುತ್ತಿದ್ದರು. ಅವರ ಈ ಪೌರುಷದ ಗುಣಗಾನಗಳಲ್ಲಿ ಸಂಬಂಧಗಳು ಎಲ್ಲೋ ಕಳೆದು ಹೋಗಿದ್ದವು. ಕತ್ತಿಗಳು ಹೊಟ್ಟೆಯನ್ನು ನಾಟಿ ಕೈಕಾಲುಗಳನ್ನು ಕಡಿದು ಹಾಕಿದವು. ಸ್ವಲ್ಪ ಹೊತ್ತಿನಲ್ಲೇ ಯುದ್ಧರಂಗ ಕೈಕಾಲುಗಳು ತುಂಡರಿಸಿ ಕೆಳಗೆ ಬಿದ್ದು ಪ್ರಾಣಕ್ಕೆ ಹಾತೊರೆಯುವವರಿಂದ, ಸತ್ತ ಸೈನಿಕರಿಂದ, ಸತ್ತ ಪ್ರಾಣಿಗಳಿಂದ ತುಂಬಿ ಹೋಯಿತು. ಗಾಯಗೊಂಡ ಕುದುರೆ ಆನೆಗಳಿಂದ ರಕ್ತ ಹರಿದು ಕುರುಕ್ಷೇತ್ರದ ಒಣಗಿದ ಭೂಮಿಯಲ್ಲಿ ಇಂಗುತ್ತಿತ್ತು. ವಿರಾಟನ ಮಗ ಉತ್ತರ ಒಂದು ಆನೆಯ ಮೇಲೆ ಕುಳಿತು ಮದ್ರರಾಜ ಶಲ್ಯನನ್ನು ಎದುರಿಸಿದ. ಉತ್ತರನ ಆನೆ ಶಲ್ಯನ ಕುದುರೆಗಳನ್ನು ತುಳಿದು ಸೊಂಡಿಲಿನಿಂದ ಸಾರಥಿಯನ್ನು ಎತ್ತಿ ಬಿಸುಟಿತು. ಕೋಪಗೊಂಡ ಶಲ್ಯ ಉತ್ತರನ ಮೇಲೆ ಶಕ್ತಿಯುತವಾದ ಬಾಣವನ್ನು ಪ್ರಯೋಗಿಸಿದ. ಅದು ಉತ್ತರನಿಗೆ ತಗುಲಿ ಮೂರ್ಛಿತನಾದ ಉತ್ತರ ಆನೆಯಿಂದ ಕೆಳಗೆ ಉರುಳಿ ಪ್ರಾಣ ಬಿಟ್ಟ. ತನ್ನ ತಮ್ಮನ ಸಾವನ್ನು ಕೇಳಿದ ವಿರಾಟನ ಮಗ ಶ್ವೇತ ರೋಷದಿಂದ ಶಲ್ಯನ ಮೇಲೆ ಏರಿ ಬಂದ. ಬೃಹದ್ಬಲ, ಜಯದ್ರಥ, ವಿಂದಾನುವಿಂದರು, ಸುದಕ್ಷಿಣ, ಜಯತ್ಸೇನ ಮುಂತಾದ 7 ಮಂದಿ ವೀರರು ಶ್ವೇತನಿಂದ ಶಲ್ಯನನ್ನು ರಕ್ಷಿಸಲು ಅವನ ಸುತ್ತ ಕೋಟೆಯಂತೆ ನಿಂತರು. ಮಹಾಬಲಶಾಲಿಯಾದ ಶ್ವೇತ ಶಕ್ತಾಯುಧಗಳಿಂದ ಆ 7 ರಥಿಗಳನ್ನು ನಿವಾರಿಸಿ ಕೌರವ ಸೇನೆಯನ್ನು ಧ್ವಂಸ ಮಾಡುತ್ತಾ ಶಲ್ಯನೆಡೆಗೆ ವೇಗವಾಗಿ ನಡೆದ. ಶ್ವೇತನ ವೀರಾವೇಶವನ್ನು ಕಂಡು ಕೌರವರ ಸೇನೆಯಲ್ಲಿ ಹಾಹಾಕಾರವೆದ್ದಿತು. ದುರ್ಯೋಧನ ಭೀಷ್ಮನಿಗೆ ಶ್ವೇತನನ್ನು ತಡೆಯಲು ಹೇಳಿದ. ಭೀಷ್ಮನ ಸಾರಥಿ ರಥವನ್ನು ವೇಗವಾಗಿ ಓಡಿಸಿಕೊಂಡು ಶ್ವೇತನ ದಾರಿಗೆ ಅಡ್ಡಲಾಗಿ ರಥವನ್ನು ನಿಲ್ಲಿಸಿದ. ಶ್ವೇತ, ಮಹಾಮಹಿಮ ಭೀಷ್ಮರೇ, ನಾನು ಈಗ ಶಲ್ಯನನ್ನು ಎದುರಿಸಬೇಕು, ದಯವಿಟ್ಟು ನನ್ನನ್ನು ಹೋಗಲು ಬಿಡಿ ಎಂದ. ಭೀಷ್ಮ, ವೀರಕುಮಾರ, ಮೊದಲು ನನ್ನನ್ನು ಜಯಿಸಿ ಶಲ್ಯನನ್ನು ಎದುರಿಸು ಎನ್ನುತ್ತಾ ಬಾಣಗಳಿಂದ ಶ್ವೇತನ ರಥವನ್ನು ಮುಚ್ಚಿ ಹಾಕಿದ. ಶ್ವೇತ ಚಾಕಚಕ್ಯತೆಯಿಂದ ಭೀಷ್ಮನ ಬಾಣಗಳನ್ನು ನಿವಾರಿಸಿಕೊಂಡು ಪ್ರಬಲವಾದ ಬಾಣಗಳನ್ನು ಭೀಷ್ಮನ ಮೇಲೆ ಹೂಡಿದ. ಶ್ವೇತನನ್ನು ರಕ್ಷಿಸಲು ಬಂದ ಪಾಂಡವ ಸೇನೆಯನ್ನು ಭೀಷ್ಮ ಧೂಳೀಪಟ ಮಾಡಿದ.
ಮಹಾವೀರನಾದ ಶ್ವೇತ ಭೀಷ್ಮನನ್ನು ತಡೆಯದೇ ಇದ್ದಿದ್ದರೆ ಭೀಷ್ಮ ಮೊದಲನೇ ದಿನವೇ ಪಾಂಡವರ ಸೈನ್ಯವನ್ನು ನಿರ್ನಾಮ ಮಾಡಿಬಿಡುತ್ತಿದ್ದ. ಶ್ವೇತ 10 ಬಾಣಗಳನ್ನು ಬಿಟ್ಟು ಭೀಷ್ಮನ ಬಿಲ್ಲನ್ನು ಮತ್ತು ಅವನ ಧ್ವಜವನ್ನು ಕತ್ತರಿಸಿದ. ಕೋಪಗೊಂಡ ಭೀಷ್ಮ ಶ್ವೇತನ ಧ್ವಜವನ್ನು ಕತ್ತರಿಸಿ ಮತ್ತೊಂದು ಬಾಣದಿಂದ ಸಾರಥಿಯನ್ನು ಕೊಂದು ಹಾಕಿದ. ಈಗ ಶ್ವೇತ ನೆಲದ ಮೇಲೆ ನಿಂತು ಯುದ್ಧ ಮಾಡತೊಡಗಿದ. ಭೀಷ್ಮ ಬಾಣಗಳಿಂದ ಶ್ವೇತನನ್ನು ಮುಚ್ಚಿಬಿಟ್ಟ. ರೊಚ್ಚಿಗೆದ್ದ ಶ್ವೇತ ಭೀಷ್ಮನ ಮೇಲೆ ಶಕ್ತಾಯುಧವನ್ನು ಪ್ರಯೋಗಿಸಿದ. ಅದು ಸೂರ್ಯನಂತೆ ಪ್ರಜ್ವಲಿಸುತ್ತಾ ವೇಗವಾಗಿ ಭೀಷ್ಮನೆಡೆಗೆ ಸಾಗಿತು. ಆ ಅಸ್ತ್ರದ ವೇಗವನ್ನು ಪ್ರಕಾಶವನ್ನೂ ನೋಡಿದ ಕೌರವ ಸೇನೆ ಹಾಹಾಕಾರ ಮಾಡಿತು. ಭೀಷ್ಮ ತಡಮಾಡದೆ 18 ಬಾಣಗಳನ್ನು ಬಿಟ್ಟು ಆ ಶಕ್ತ್ಯಾಸ್ತ್ರವನ್ನು ತುಂಡರಿಸಿದ. ತನ್ನ ಶಕ್ತ್ಯಾಯುಧ ವ್ಯರ್ಥವಾದುದನ್ನು ನೋಡಿ ಕೋಪಗೊಂಡ ಶ್ವೇತ ಗದೆಯನ್ನು ಹಿಡಿದು ಭೀಷ್ಮನ ರಥಕ್ಕೆ ಧುಮುಕಿದ. ಅವನ ವೇಗವನ್ನು ತಡೆಯಲಾರದೆ ಭೀಷ್ಮ ತನ್ನ ರಥದಿಂದ ಹೊರಕ್ಕೆ ಜಿಗಿದ. ಶ್ವೇತ ತನ್ನ ಗದೆಯಿಂದ ಭೀಷ್ಮನ ಸಾರಥಿಯನ್ನು, ಕುದುರೆಗಳನ್ನು ಮತ್ತು ರಥವನ್ನು ಸಂಪೂರ್ಣ ನಾಶ ಮಾಡಿದ. ಭೀಷ್ಮನನ್ನು ರಕ್ಷಿಸಲು ಅನೇಕ ಮಹಾರಥರು ಶ್ವೇತನನ್ನು ಎದುರಿಸಿದರು. ಶ್ವೇತ ನೆಲದ ಮೇಲೆ ನಿಂತದ್ದನ್ನು ಗಮನಿಸಿ ಪಾಂಡವ ವೀರರಾದ ದೃಷ್ಟಕೇತು, ಅಭಿಮನ್ಯು, ಭೀಮಸೇನ, ದೃಷ್ಟದ್ಯುಮ್ನ ಧಾವಿಸಿ ಬಂದರು. ಅವರನ್ನು ದ್ರೋಣ, ಶಲ್ಯ, ಕೃಪರು ತಡೆದರು. ಭೀಷ್ಮ ತಡಮಾಡದೆ ಬ್ರಹ್ಮಾಸ್ತ್ರದ ಮಂತ್ರವನ್ನು ಉಚ್ಚರಿಸಿ ಒಂದು ಶಕ್ತಿಶಾಲಿ ಬಾಣವನ್ನು ಶ್ವೇತನ ಮೇಲೆ ಬಿಟ್ಟನು. ಅದು ಸಿಡಿಲಿನ ಧ್ವನಿ ಮಾಡುತ್ತಾ ಶ್ವೇತನ ಕವಚವನ್ನು ಸೀಳಿ ಎದೆಯನ್ನು ಹೊಕ್ಕು ಶ್ವೇತನ ಪ್ರಾಣಪಕ್ಷಿಯನ್ನು ತೆಗೆದುಕೊಂಡು ಭೂಮಿಯಲ್ಲಿ ನಾಟಿತು. ಜೀವವಿಲ್ಲದ ಶ್ವೇತ ನೆಲದ ಮೇಲೆ ಬಿದ್ದ. ಪಾಂಡವ ವೀರರೆಲ್ಲ ದುಃಖಗೊಂಡರು. ಕೌರವರು ಜಯಘೋಷ ಮಾಡಿದರು. ಅಲ್ಲಿಗೆ ಸಂಜೆಯಾದ್ದರಿಂದ ಶಂಖನಾದ ಮೊಳಗಿ ಆ ದಿನದ ಯುದ್ಧ ಕೊನೆಗೊಂಡದ್ದನ್ನು ಸಾರಿತು. ಮುಂದಿನ ಸಂಚಿಕೆಯಲ್ಲಿ 2ನೇ ದಿನದ ಯುದ್ಧದ ಬಗ್ಗೆ ತಿಳಿಯೋಣ.